ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ವೇತಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಒಂದು ಇನ್ಸ್ಟೆಂಟ್ ರೆಸಿಪಿ ಮಾಡ್ತಿದ್ದೀನಿ. ಯಾವ್ದು ಗೊತ್ತಾ? ಅದೇ ಮೂಂಗ್ ಪಡ್ಡು. ಅಂದರೆ ಮಕ್ಕಳಿಗೆ ಈಗ ಲಂಚ್ ಬಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅನ್ನೋದೊಂದು ತಲೆನೋವಾಗಿರುತ್ತೆ ಅಲ್ವಾ? ಸೊ ಈ ಇನ್ಸ್ಟೆಂಟ್ ಮೂಂಗ್ ಪಡ್ಡುನ, ಅಂದರೆ ಹೆಸರುಬೇಳೆ ಪಡ್ಡುನ ಯಾವ ಥರ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣವಾ? ನಾನು ಹೆಸರುಬೇಳೆನ 2 ಅವರ್ ನೆನೆಸಿಟ್ಕೊಂಡಿರ್ತೀನಿ, ಆಯಿತಾ? ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದರೆ ನೋಡಿ, ಈರುಳ್ಳಿ, ಕೊತ್ತಂಬರಿ, ಕ್ಯಾರೆಟ್ ತುರ್ಕೊಂಡಿರೋದು, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಅಂದರೆ 1-2 ಮೆಣಸಿನ್ಕಾಯಿ. ಸೊ ಮತ್ತು ಈಗ ನೋಡಿ ರವೆ ಇರುತ್ತಲ್ಲ, ಸಣ್ಣ ರವೆ. ಆಮೇಲೆ ನೋಡಿ, ಈಗ ಗ್ರೈಂಡ್ ಮಾಡಿಟ್ಕೊಂಡಿರೋ ಹೆಸರುಬೇಳೆ, ಅರ್ಧ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ. ಮತ್ತು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕು. ಹಾಗೆ ಈಗ ಹೆಸರುಬೇಳೆ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿರುತ್ತೆ ಅದು. ಸೊ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ, ಸರಿನಾ? ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ, ಪಡ್ಡು ಕನ್ಸಿಸ್ಟೆನ್ಸಿ ಸ್ವಲ್ಪ, ಅಂದರೆ ತುಂಬ ತೆಳ್ಳಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು, ಸರಿನಾ? ಈ ಥರ ಹಾಕ್ಕೊಂಡು ನಾನೇನು ಮಾಡ್ತೀನಿ ಅಂದರೆ ನೋಡಿ, ಎಲ್ಲನೂ ಕೂಡ ಈಗ ಹಸಿಮೆಣಸಿನ್ಕಾಯಿ, ಜೀರಿಗೆ, ಹಾಗೆ ಕ್ಯಾರೆಟು ಮತ್ತು ಈರುಳ್ಳಿ, ಆಗಲೇ ಕೊತ್ತಂಬರಿ ಸೊಪ್ಪನ್ನ ಈ ಥರ ಎಲ್ಲ ನಾವು ಆ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ, ಸರಿನಾ? ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಅದು ಎಲ್ಲನೂ ಕೂಡ, ಅಂದರೆ ಹೆಸರುಬೇಳೆ ಎಲ್ಲ ವೆಜಿಟೇಬಲ್ಸು ಇದೆಲ್ಲ ನಾವೇನನ್ನು ಹಾಕಿದ್ದೀವಲ್ಲ, ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆದರೆ ನಮಗೆ ಪಡ್ಡು ತುಂಬ ಟೇಸ್ಟಿ ಅನಿಸುತ್ತೆ, ಹೆಸರುಬೇಳೆ ಪಡ್ಡು, ಸರಿನಾ? ನೋಡಿ, ಈಗ ಫುಲ್ ಎಲ್ಲ ನಾನು ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿ ಈಗ ನಾನು ತವಾ ಇಡ್ತೀನಿ, ಪಡ್ಡು ತವಾ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲು ಅಥವಾ ತುಪ್ಪನ ಗ್ರೀಸ್ ಮಾಡ್ಕೊಳ್ಳಿ, ಆಯಿತಾ? ಹಾಕ್ಕೊಂಡು ಈಗ ಎಲ್ಲ ಪಡ್ಡು ಹಂಚಿಗೆ, ಆಯಿತಾ, ಪಡ್ಡು ಹೋಲ್ಗಳಿರ್ತಾವಲ್ಲ ಅದಕ್ಕೆ ಹಾಕ್ಕೋಬೇಕು, ಈ ಥರ, ಆಯಿತಾ? ಮತ್ತು ನೀವು ಪಡ್ಡು ಹಾಕ್ಕೋಬೇಕಾದ್ರೆ ಯಾವಾಗಲೂ ಕೂಡ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಊರಿನ. ಯಾಕೆಂದರೆ ಪಡ್ಡು ಬೇಗ ಬೇಯೋದಿಲ್ಲ, ಆಯಿತಾ? ಸೊ ಬಟ್ ಆದರೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪಡ್ಡನ್ನ ಹಾಕಬೇಕು, ಆಯಿತಾ? ಈಗ ನೋಡಿ, ನಾನು ಎಲ್ಲ ಪಡ್ಡು ಹಂಚುಗಳಿಗೆ ಹಾಕೋತೀನಿ, ಈ ಥರ ಎಲ್ಲ ಈ ಥರ ಹಾಕ್ಕೊಂಡು ನಾನೇನು ಮಾಡ್ತೀನಿ ಅಂದರೆ, ನನ್ನ ಮಕ್ಕಳಿಗಲ್ವ ಇದು ನಾನು ಮಾಡ್ತಿರೋದು, ಅದಕ್ಕೋಸ್ಕರ ಎಣ್ಣೆ ಹಾಕಲ್ಲ ನಾನು. ಸೊ ತುಪ್ಪ ಹಾಕ್ತೀನಿ. ತುಪ್ಪ ಹಾಕ್ಕೊಂಡು ಅವಕ್ಕೆ 1 ಸ್ಪೂನಷ್ಟು ನೋಡಿ ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕು. ಹಿಂಗೆ ನೋಡಿ, ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಹಾಗೆ ಒಂದು ಪ್ಲೇಟ್ನ ಮುಚ್ಚಿಡ್ತೀನಿ, ಒಂದು 2 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಈಗ 2 ಮಿನಿಟ್ಸ್ ಆದಮೇಲೆ ಈ ಥರ ಪಡ್ಡು ಆಗಿರುತ್ತೆ. ಸೊ ಒಂದು ಕಡೆ ಬೆಂದಿರುತ್ತೆ. ಸೊ ನಾವು ಈಗ ಎಲ್ಲನೂ ಕೂಡ ಪಡ್ಡನ್ನ ಈ ಥರ ತಿರ್ಸ್ಕೋಬೇಕು, ಅಂದರೆ ಉಲ್ಟಾ ತಿರ್ಸ್ಕೋಬೇಕು. ಯಾಕಂದರೆ ಇನ್ನೊಂದು ಕಡೆನೂ ಅದು ಬೇಯಬೇಕಲ್ವಾ? ನೋಡಿ, ಈ ಥರ ಎಲ್ಲ ನಾನು ಇದು ಮಾಡ್ತೀನಿ. ಸೊ ನೋಡಿ, ಇದಾದ ತಕ್ಷಣ, ಯಾಕಂದರೆ ಒಳಗಡೆ ಬೆಂದಿರಲ್ಲ, ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡ್ಕೊತೀನಿ ಪಡ್ಡುಗೆ, ಯಾಕಂದರೆ ಅದು ಒಳಗಡೆ ಚೆನ್ನಾಗಿ ಬೆಂದಿರಲ್ಲ, ಆಯಿತಾ? ನೋಡಿ, ಈ ಥರ ಎಲ್ಲ ಪಡ್ಡುಗಳಿಗೂ ನಾನು ಈ ಥರ ಪ್ರೆಸ್ ಮಾಡ್ಕೊತೀನಿ. ಪ್ರೆಸ್ ಮಾಡಿಕೊಂಡು 1 ಮಿನಿಟ್ ಅಷ್ಟು ಈ ಥರ ಆಗಿಬಿಟ್ಟು, ಆಮೇಲೆ ನಾವು ಒಂದು ತಟ್ಟೆ ಮುಚ್ಚಿಬಿಟ್ಟು ಮತ್ತೆ 1 ಮಿನಿಟ್ ಆದ ತಕ್ಷಣ ತೆಗೆದುಬಿಡೋಣ. ಸೊ ನೋಡಿ, ಈಗ ನಮ್ಮ ಪಡ್ಡು ರೆಡಿಯಾಗಿದೆ. ಈಗ ಅದನ್ನೆಲ್ಲ ತಟ್ಟೆಗೆ ಹಾಕ್ಕೊಳ್ಳೋಣ, ನೋಡಿ, ಸರಿನಾ? ನೋಡಿ, ಎಲ್ಲ ತಟ್ಟೆಗೆ ಎಲ್ಲ ಪಡ್ಡುಗಳನ್ನ ನಾನು ಹಾಕ್ಕೊಂಡೆ. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಣ. ಸೊ ನೋಡಿ, ಈ ಪಡ್ಡು ನಾವೇನು ಮಾಡಬೇಕು ಅಂದರೆ ಚಟ್ನಿ ಜೊತೆ, ಅಂದರೆ ಕಾಯಿ ಚಟ್ನಿ ಜೊತೆ ತುಂಬ ಟೇಸ್ಟ್ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಪಡ್ಡುನ ಮಾಡಬೇಕು, ಟ್ರೈ ಮಾಡಿ, ಹಾಗೆ ತಿಂದುಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.